ಬಸವ ಜಯಂತಿಯನ್ನು ಸಮಾಜದ ಎಲ್ಲ ಮುಖಂಡರು ಇವತ್ತು ಸಭೆ ಸೇರಿಕೊಂಡು ಕಳೆದ ಬಾರಿನೂ ಆಯಿತು, ಈ ಬಾರಿನೂ ಕೂಡ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ. ಅನೇಕ ಮಹಾನುಭಾವರ, ಅನೇಕ ಸಾಧು ಸಂತರ, ಅನೇಕ ಹಿರಿಯರ ಜಯಂತಿಗಳನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದೆ. ಈ ಶಿವಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಮಹಾತ್ಮ ಗಾಂಧಿ ಜಯಂತಿ ಇರ್ಬೋದು, ಅನೇಕ ಮಹಾತ್ಮರ, ಅನೇಕ ಮಹಾಪುರುಷರ ಜಯಂತಿಗಳನ್ನು ಮಾಡ್ತೀವಿ. ಅದೇ ಥರನಾಗಿ ಇದನ್ನು ಕೂಡ ಬಸವಣ್ಣವರು ಇಡೀ ರಾಷ್ಟ್ರಕ್ಕೆ, ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಮಹಾತ್ಮರವರು. ಅಂಥವರ ಜಯಂತ್ಯೋತ್ಸವವನ್ನು ಉತ್ತಮ ರೀತಿಯಿಂದ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಮಾಡಿದರೆ, ಅದಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ತನು ಮನ ಧನದಿಂದ ಸಹಾಯ ಸಹಕಾರ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ನಾವು ನಿಮ್ಮ ಮೂಲಕ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಬಸವಾದಿ ಪರಣದ ಅನುಯಾಯಿಗಳು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ನಾವು ಕೇಳ್ತೀವಿ. ಸರ್, ಈಗ ದೆಹಲಿಯಿಂದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ನಿಮಗೆ ದೆಹಲಿಯಿಂದ ಬುಲಾವ್ ಬಂದಿದೆ, ತಾವು ದೆಹಲಿಗೆ ಬಂದಿದ್ದೀರಾ? ಯಾವುದು ನಮಗೇನು ಇಲ್ಲಿ ತನಕ ಯಾವುದು ಬುಲಾವ್ ಬಂದಿಲ್ಲ, ಯಾವುದು ಕರೆನೂ ಬಂದಿಲ್ಲ. ಕರೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹೇಳೇ ಹೋಗ್ತೀವಿ. ಸರ್, ಈಗ ದೆಹಲಿಗೆ ತಮ್ಮ ಹೆಸರು ಕೂಡ ಇತ್ತು. ಬೆಳಗಾವಿಯಿಂದ 4-5 ಜನ ಹೆಸರಿದೆ. ಗಣೇಶ್ ಹುಕ್ಕೇರಿ, ಮಾಂತೇಶ್ ಕೌಜಲಿ, ಅಶೋಕ್ ಪತ್ರಿ ಸೇರಿದಂತೆ ತಮ್ಮ ಹೆಸರು ಕೂಡ ಇತ್ತು. ತಾವೇನಾದರೂ ಒಡ್ಡಿದ್ದೀರಾ? ಇಲ್ಲ, ನಾಳೆ ನನ್ನ ಕ್ಷೇತ್ರದಲ್ಲಿ ಕುಡಿ ನೀರಿಂದ ಅನೇಕ ಕೆಲಸ ಕಾರ್ಯಗಳು ಇರೋದರಿಂದ ಮತ್ತು ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ದಿಲ್ಲಿಗೇನು ಹೋಗ್ತಾ ಇದ್ದೆ. ಅಂದರೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಖಾತ್ರಿ ಅಥವಾ ಭರವಸೆ ಇದೆಯಾ? ಅದಕ್ಕೆ ಹೋಗ್ತಾ ಇದೆ. ಅದಕ್ಕೆ ಎಲ್ಲವೂ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಈಗ ತಾವು ಬಿಜೆಪಿಗೆ ಹೊರಟಿದ್ದೀರಿ ಅನ್ನೋ ಚರ್ಚೆಗಳಿದ್ದಾವೆ. ಯಾರು ಹೇಳ್ತಾ ಇದ್ದಾರಲ್ಲ ಅವರೇ ಕೆಲವೊಂದು ದಿವಸದಲ್ಲಿ JDSಗೆ ಹೋಗ್ತಾರೆ, ನೋಡ್ತೀವಿ. ಯಾವುದು ಗೊಂದಲ ಇಲ್ಲ, ಕೆಲವೇ ದಿನದಲ್ಲಿ ಎಲ್ಲದಕ್ಕೂ ತೆರೆ ಬೀಳುತ್ತೆ. ಸರ್, ಈಗ ಈ ಮೊದಲು ಹುಕ್ಕೇರಿ ಜಂಕ್ಷನ್ ಆಗಿತ್ತು, ಈಗ ಅಥಣಿ ಜಂಕ್ಷನ್ ಆಗಿದೆ. ನಿಮ್ಮ ಲವರ್ಸ್ ಎಲ್ಲರೂ ಹೇಳದೇ ಇದ್ರು ಕೂಡ ಬಿಜೆಪಿಗೆ ಹೋಗ್ತಾರೆ ಅಂತಿದ್ದಾರೆ. ದುರುದ್ದೇಶದಿಂದ ಕೆಲವೊಂದು ಜನ ಚರ್ಚೆ ಮಾಡ್ತಿರ್ತಾರೆ. ಕೆಲಸ ಇಲ್ಲದ ಜನ ಅಂಥದ್ದು ಮಾಡ್ತಿರ್ತಾರೆ. ಅದಕ್ಕೆಲ್ಲನೂ ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾರು ಇಂಥ ಚರ್ಚೆಗಳು ಮಾಡ್ತಾ ಇದ್ದಾರಲ್ಲ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಚಿಂತನೆಯಲ್ಲಿ ಈಗಾಗಲೇ ಇದ್ದಾರೆ. ಕೊನೆಯವರೆಗೆ ಕಾಂಗ್ರೆಸ್ಸಲ್ಲಿ ಇರ್ತಾರೆ. ಯಾಕೆ ನಿನಗೆ ಅನುಮಾನ ಬಂದಿದೆ? ನಿನಗೆ ಎಲ್ಲಿಯಾದರೂ ನಾನು ಹೇಳಿದ್ದೀನ ಬೇರೆ ಪಕ್ಷ ಬಿಜೆಪಿ ಹೋಗ್ತಾರೆ ಹೇಳೋರಿಗೆ ತಲೆ ಇಲ್ಲ, ಬುಡ ಇಲ್ಲ. ಅವ್ರಿಗೆ ನಾವೇನು ಮಾಡೋದು? ತಲೆ ಬುಡ ಇಲ್ದವ್ರು ಹೇಳ್ತಿರ್ತಾರೆ. ಅಂಥವ್ರ ಬಗ್ಗೆ ನಾವು ಯಾಕೆ ಅದನ್ನು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ನನಗೆ ಮೈತುಂಬ ಕೆಲಸ ಇದೆ. ನನ್ನ ಕ್ಷೇತ್ರದ ಸಾಕಷ್ಟು ಕೆಲಸಗಳು ಕಾರ್ಯಗಳು ಮಾಡಬೇಕಿದೆ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿಗೆ ಬಿಜೆಪಿಗೆ ತಗೊಳ್ಳಲ್ಲ. ಅವರು BJPಯಾಗಿ ಇರಲ್ಲ. ಕೆಲವೇ ದಿವಸದಲ್ಲಿ ನೋಡ್ತಾರೆ, ಅವರು JDSಗೆ ಹೋಗ್ತಾರೆ.